ಕರ್ಕಾಟಕ ರಾಶಿಯವರು ಭಾವನಾತ್ಮಕ, ಸೂಕ್ಷ್ಮ ಮತ್ತು ಕುಟುಂಬ ಆಧಾರಿಕರು. ಅವರ ಪ್ರಾಥಮಿಕ ಗಮನವು ಯಾವಾಗಲೂ ಕುಟುಂಬ ಮತ್ತು ನಿಕಟ ಸಂಬಂಧಗಳ ಮೇಲೆ ಇರುತ್ತದೆ. ಇವರು ತಮ್ಮ ಪ್ರೀತಿ ಪಾತ್ರರ ಸುರಕ್ಷತೆ ಮತ್ತು ಸಂತೋಷವನ್ನ ಖಚಿತಪಡಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಸ್ವಭಾವತಃ ಶಾಂತ ಮತ್ತು ತಾಳ್ಮೆಯಿಂದ ಇರುತ್ತಾರೆ, ಆದರೆ ಯಾವುದನ್ನಾದರೂ ಚಿಂತೆ ಮಾಡುವಾಗ ಅವರು ತುಂಬಾ ಭಾವುಕರಾಗುತ್ತಾರೆ. 2025ರಲ್ಲಿ ಕರ್ಕಾಟಕ ರಾಶಿಯವರು ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಸಮರ್ಥರಾಗಿದ್ದಾರೆ ಮತ್ತು ಅವರು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ. 2025ರಲ್ಲಿ ಕರ್ಕಾಟಕ ರಾಶಿಯವರು ಅನೇಕ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ಎದುರಿಸುತ್ತಾರೆ. ಶನಿ ಮತ್ತು ಗುರುವಿನ ಸಂಚಾರವನ್ನ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಸಮತೋಲನವನ್ನ ಸ್ಥಾಪಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಕುಟುಂಬ ಜೀವನವು ಹೆಚ್ಚು ಸಂತೋಷದಾಯಕ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಕೂಡ ಕ್ರಮೇಣ ಸುಧಾರಿಸುತ್ತವೆ. ನೀವು ಜೀವನದ ಹಲವು ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ವೃತ್ತಿ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸನ್ನು ಅನುಭವಿಸುವಿರಿ. 2025ರಲ್ಲಿ ಹಣಕಾಸಿನ ವಿಷಯಗಳು ತಮ್ಮ ಏರಿಳಿತಗಳನ್ನು ಹೊಂದಿರುತ್ತವೆ. ಆರಂಭದಲ್ಲಿ ವೆಚ್ಚಗಳ ನಿಯಂತ್ರಣವು ನಿರ್ಣಾಯಕವಾಗಿರುತ್ತದೆ. ಮಾರ್ಚ್ ನಂತರ ಶನಿಯ ಸಾಗಣೆಯು ನಿಮ್ಮ ಆರ್ಥಿಕತೆಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ನೀವು ಹೊಸ ಆದಾಯದ ಮೂಲಗಳನ್ನು ಹುಡುಕಿಕೊಳ್ಳುವಿರಿ. ಗುರುವಿನ ಸಂಚಾರವು ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ನೆರವನ್ನ ತರುತ್ತದೆ. ಆದಾಗ್ಯೂ ನೀವು ಹೂಡಿಕೆಯೊಂದಿಗೆ ಜಾಗರೂಕರಾಗಿರಬೇಕು ಮತ್ತು ಚೆನ್ನಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ನೀವು ಶಕ್ತಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಗಮನಾರ್ಹ ಲಾಭವನ್ನು ಪಡೆಯಬಹುದು. ಕರ್ಕಾಟಕ ಜಾತಕ 2025 ಆರೋಗ್ಯ ಮತ್ತು ಕಾಯಿಲೆಯ ಮುನ್ಸೂಚನೆಗಳು ಹೇಗಿವೆ ಅನ್ನೋದನ್ನ ತಿಳಿಯೋಣ. 2025ರಲ್ಲಿ ಕರ್ಕ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ದುರ್ಬಲಗೊಂಡ ಮಂಗಳನು ನಿಮ್ಮ ಚಿಹ್ನೆಯಲ್ಲಿ ಸ್ಥಾನ ಪಡೆಯುತ್ತದೆ ಮತ್ತು ಹಿಮ್ಮುಖವಾಗುತ್ತಾನೆ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಸಮಸ್ಯೆಗಳೊಂದಿಗೆ ಹೋರಾಡಬೇಕಾಗುತ್ತದೆ. 3 ರಿಂದ 4 ತಿಂಗಳಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಿ. ಆದಾಗ್ಯೂ ಮೇ 2025ರ ನಂತರ ಗುರುವು ತನ್ನ ಸ್ಥಾನವನ್ನ ಬದಲಾಯಿಸೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆಗೆ ಕಾರಣವಾಗುತ್ತದೆ. ಶನಿಯ ಧೈರ್ಯ ಅಂತ್ಯವೂ ಸಹ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಆರೋಗ್ಯದ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ಭಗವಾನ್ ಹನುಮಂತನನ್ನ ಪೂಜಿಸುವುದು ಮತ್ತು ಮಂಗಳನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದನ್ನು ಪರಿಗಣಿಸಿ. ಜೀವನ ಮತ್ತು ಸಂತೋಷಕ್ಕಾಗಿ ಕರ್ಕ ಜಾತಕ 2025ರಲ್ಲಿ ಹೇಗಿರುತ್ತೆ? 2025ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ನಿಮ್ಮ ಕುಟುಂಬಕ್ಕೆ ನೀವು ಸಮಯ ಮತ್ತು ಗಮನವನ್ನು ನೀಡಬೇಕಾಗುತ್ತದೆ. ಕುಟುಂಬ ಜೀವನದಲ್ಲಿ ಕೆಲವು ಒತ್ತಡ ಮತ್ತು ಸವಾಲುಗಳು ತರಬಹುದು, ಆದರೆ ನೀವು ತಾಳ್ಮೆ ಮತ್ತು ತಿಳುವಳಿಕೆಯನ್ನ ಇಲ್ಲಿ ತೋರಬೇಕಾಗುತ್ತದೆ. ಈ ವಿಷಯಗಳು ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಾರ್ಚ್ 2025ರ ನಂತರ ಶನಿಯು ಸಂಕ್ರಮವು ನಿಮ್ಮ ಜೀವನಕ್ಕೆ ಸ್ಥಿರತೆಯನ್ನ ತರುತ್ತದೆ ಮತ್ತು ನಿಮ್ಮ ಆಸೆಗಳನ್ನು ಪೂರೈಸುವತ್ತ ಹೆಜ್ಜೆಗಳನ್ನು ಇಡಲು ನಿಮಗೆ ಸಾಧ್ಯವಾಗುತ್ತದೆ. ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕಾದರೂ ಮನೆಯಲ್ಲಿ ಸೌಕರ್ಯ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ. ವಿವಾಹಿತ ಜೀವನ ಮತ್ತು ಪ್ರೀತಿಗಾಗಿ 2025ರಲ್ಲಿ ಕರ್ಕಾಟಕ ರಾಶಿ ಹೇಗಿರುತ್ತೆ ನೋಡೋಣ. ಈ ವರ್ಷ 2025ರಲ್ಲಿ ಕರ್ಕಾಟಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಪ್ರಕ್ಷುಬ್ಧತೆ ಉಂಟಾಗಬಹುದು, ಏಕೆಂದರೆ ಶನಿಯು
ನಿಮ್ಮ 8ನೇ ಮನೆಯಲ್ಲಿ ಉಳಿದಿರುತ್ತಾನೆ. ಆದಾಗ್ಯೂ ಮಾರ್ಚ್ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧಗಳಿಗೆ ಈ ವರ್ಷ ಮಿಶ್ರ ಫಲವಾಗಿರುತ್ತದೆ. ಆರಂಭಿಕ ತಿಂಗಳುಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಸವಾಲುಗಳನ್ನು ಎದುರಿಸಬಹುದು. ನೀವು ಹೊಸ ಸಂಬಂಧದಲ್ಲಿದ್ದರೆ ಮಾರ್ಚ್ 2025ರವರೆಗೂ ಜಾಗರೂಕರಾಗಿರಿ. ಮಾರ್ಚ್ 2025ರ ನಂತರ ಪ್ರೀತಿಯ ಜೀವನವು ಸುಧಾರಿಸುತ್ತದೆ ಮತ್ತು ನಿಮ್ಮ ಸಂಬಂಧಗಳಲ್ಲಿ ನೀವು ಹೊಸ ಶಕ್ತಿಯನ್ನು ಅನುಭವಿಸುವಿರಿ. ಕರ್ಕಾಟಕ ಜಾತಕ 2025 ವಿಧಿ ಮತ್ತು ಧರ್ಮದ ಭವಿಷ್ಯ ಹೇಗಿರುತ್ತೆ ನೋಡೋಣ. ಈ ವರ್ಷ 2025ರಲ್ಲಿ ರಾಹು ನಿಮ್ಮ 9ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ಇದು ಅದೃಷ್ಟದಲ್ಲಿ ಸ್ವಲ್ಪ ಕುಸಿತವನ್ನು ಉಂಟು ಮಾಡಬಹುದು. ಆದಾಗ್ಯೂ ಮಾರ್ಚ್ 2025ರ ನಂತರ ಶನಿಯು ನಿಮ್ಮ ಅದೃಷ್ಟದ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತದೆ ಮತ್ತು ನೀವು ಆರಾಧನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ. ಈ ವರ್ಷ 2025ರಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಲಿದ್ದು ಕುಟುಂಬಕ್ಕೆ ಸಂತೋಷ ಮತ್ತು ಉತ್ಸಾಹವನ್ನು ತರುತ್ತದೆ. ಕರ್ಕಾಟಕ ರಾಶಿ ಭವಿಷ್ಯ 2025ರಲ್ಲಿ ಉದ್ಯೋಗ ಮತ್ತು ವ್ಯಾಪಾರಕ್ಕಾಗಿ ಹೇಗಿದೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 2025ನೇ ವರ್ಷವು ವೃತ್ತಿ ವಲಯದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು. ವಿಶೇಷವಾಗಿ ಆರಂಭಿಕ ದಿನಗಳಲ್ಲಿ ನಿಮ್ಮ ಹಿರಿಯರೊಂದಿಗಿನ ಘರ್ಷಣೆಯನ್ನು ನೀವು ತಪ್ಪಿಸಬೇಕಾಗಿದೆ. ಮಾರ್ಚ್ 2025ರ ನಂತರ ನಿಮ್ಮ ವೃತ್ತಿ ಜೀವನವು ಸುಧಾರಿಸುತ್ತದೆ ಮತ್ತು ನೀವು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು. ಸರ್ಕಾರಿ ಉದ್ಯೋಗದಲ್ಲಿರುವವರು ಕಾಗದ ಪತ್ರಗಳ ಬಗ್ಗೆ ಗಮನ ಹರಿಸಬೇಕು. ವ್ಯಾಪಾರಸ್ಥರಿಗೆ 2025ರ ಆರಂಭಿಕ ತಿಂಗಳುಗಳಲ್ಲಿ ಎಚ್ಚರದಿಂದಿರುವುದು ಬಹಳ ಅಗತ್ಯವಾಗಿದೆ. ಆದಾಗ್ಯೂ ಆಗಸ್ಟ್ ನಂತರ ವ್ಯಾಪಾರವು ಬೆಳೆಯುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಹುಡುಕಿ ತಂದುಕೊಡುತ್ತದೆ. ಕರ್ಕಾಟಕ ಜಾತಕ 2025ರಲ್ಲಿ ಲಾಭ ಮತ್ತು ಹೂಡಿಕೆ ಭವಿಷ್ಯ. ಈ ವರ್ಷ ಶನಿಯೊಂದಿಗೆ ನಿಮ್ಮ 10ನೇ ಮನೆಯಲ್ಲಿ ಸ್ಥಾನದಲ್ಲಿರೋದ್ರಿಂದ ಲಾಭಗಳ ಅಧಿಪತಿ ಶುಕ್ರನೊಂದಿಗೆ ನಿಮ್ಮ ಹಣಕಾಸಿನ ಲಾಭಗಳು ಪ್ರಾರಂಭದಲ್ಲಿ ನಿಧಾನವಾಗಿರುತ್ತದೆ. ಆದಾಗ್ಯೂ ಮಾರ್ಚ್ ನಂತರ ಶನಿಯ ಸಂಕ್ರಮಣವು ಹೊಸ ಆರ್ಥಿಕ ಅವಕಾಶಗಳನ್ನು ತರುತ್ತದೆ. ಈ ವರ್ಷ ನೀವು ಹೂಡಿಕೆಯ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಷೇರು ಮಾರುಕಟ್ಟೆ ಅಥವಾ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದವರು ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಸಂಪತ್ತಿನ ವಿಷಯಗಳಿಗಾಗಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಿಮಗೆ ಲಾಭವು ಉಂಟಾಗುತ್ತದೆ. ನಿಮ್ಮ ಲಾಭವನ್ನು ಹೆಚ್ಚಿಸುತ್ತದೆ. ಕರ್ಕಾಟಕ ರಾಶಿ ಭವಿಷ್ಯ 2025ರಲ್ಲಿ ಮಾಡಿಕೊಳ್ಳಬೇಕಾದ ಜ್ಯೋತಿಷ್ಯ ಪರಿಹಾರಗಳು. ಪ್ರತಿ ಮಂಗಳವಾರ ಹನುಮಂತನನ್ನು ಪೂಜಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ. ಪ್ರತಿದಿನ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಆರೋಗ್ಯ ಮತ್ತು ಶತ್ರುಗಳ ವಿರುದ್ಧ ರಕ್ಷಣೆಗಾಗಿ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ. ಭಗವಾನ್ ಲಕ್ಷ್ಮೀನಾರಾಯಣರನ್ನ ಪೂಜಿಸಿ. ಜೀವನದಲ್ಲಿ ಶಾಂತಿ ಮತ್ತು ಸಂತೋಷಕ್ಕಾಗಿ ಪ್ರತಿ ಶನಿವಾರ ಶನಿದೇವರನ್ನ ಆರಾಧಿಸಿ ಮತ್ತು ಅಗತ್ಯವಿರುವವರಿಗೆ ದಾನ ಮಾಡಿ.